ಚುನಾವಣೆಗೆ ನಿಂತ ಈ ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡಬಾರ್ದು. ನಮ್ಮಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಚುನಾವಣೆಗೆ ನಿಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಜವಾಹರಲಾಲ್ ನೆಹರೂರವರು 7 ಬಾರಿ ಚುನಾವಣಾ ಪ್ರಚಾರಕ್ಕೆ ಹೋಗಿ ಅಂಬೇಡ್ಕರ್ನ ಸೋಲಿಸಬೇಕು ಅಂತ ಹೇಳಿ ಕೆಲಸ ಮಾಡಿದಿರ್ತಕ್ಕಂಥ ಆ ಭ್ರಷ್ಟ ಕಾಂಗ್ರೆಸ್ ವಿರುದ್ಧವಾಗಿ ನಮ್ಮ NDA ಮೈತ್ರಿಕೂಟದ ಅಭ್ಯರ್ಥಿಯಾದಂತ ಮಲ್ಲೇಶ್ ಬಾಬು ಅವರಿಗೆ ವೋಟ್ ಹಾಕಿ ಲಕ್ಷಾಂತರ ಮತಗಳ ಅಂತರದಿಂದ ಗೆಲ್ಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ನೀವೆಲ್ಲ ಜೊತೆಲಿರ್ಬೇಕು ಅಂತ ಹೇಳಿ ನಾನು ಕೇಳ್ಕೊಂಡಾಗ ನಾವು ಪಕ್ಷ ಬಿಟ್ಟು ನಮ್ಮ ಎಲ್ಲ ಮುಖಂಡರುಗಳು ಒಟ್ಟಿಗೆ ಸೇರಿ ಇವತ್ತೇನು ವೇದಿಕೆ ಮೇಲೆ ಇದ್ದಾರೆ, ನಮ್ಮ ಸುಂದರ ಇರ್ಬೋದು, ಎಲ್ಲರೂ ಮುಖಂಡರುಗಳು ಇವತ್ತು ನಾವು ನಿಮ್ಮ ಜೊತೆಲಿರ್ತೀರಿ, NDA ಮೈತ್ರಿಕೂಟದ ಅಭ್ಯರ್ಥಿ ಜೊತೆಲಿದ್ದೀರಿ ಅಂತ ಹೇಳಿ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ಬೆಳಗ್ಗೆನೆ 9:30 ಎಲ್ಲ ನೀವೇನು ಬಂದಿದ್ದೀರಿ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಮುಖಂಡರುಗಳಿಗೆ ನಾನು ನಿಮ್ಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಮೊದಲಿಂದ ನಾನು ಚುನಾವಣೆ ಬಂದಂತ ಸಂದರ್ಭದಲ್ಲಿ ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಬರ್ತಾ ಇರ್ತಾರೆ. ಆದ್ರೆ ಈ ರಾಜ್ಯದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 5 ಸ್ಥಳಗಳಿಗೆ ಬಂದಿದ್ರು, ಅದರಲ್ಲಿ KF 1. ಇವತ್ತು ಈ ಕಾರ್ಯಕ್ರಮಕ್ಕೆ ನಾವು ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿ ಅಶೋಕ್ ಗೌಡರ್ನ ಇದು ಅವ್ರಿಗೆ ಪ್ರೋಗ್ರಾಮ್ ಫಿಕ್ಸ್ ಆಗಿರಲಿಲ್ಲ. ಅಣ್ಣ ನೀವು ಬರಲೇಬೇಕು, ಹೆಂಗೂ ನೀವು ಬರ್ತಾ ಇದ್ದೀರಿ ಬಂಗಾರಪೇಟೆ ಈ ಭಾಗಕ್ಕೆ, ನೀವು ಬಂದು ಒಂದು 5 ನಿಮಿಷ ಬರಬೇಕು ಅಂತ ಹೇಳಿದಾಗ ಇಲ್ಲ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ಒಪ್ಕೊಂಡು ಬಂದಂತ ಅಶೋಕ್ ಗೌಡರ್ಗೆ ನೀವು ಜೋರಾಗಿ ಚಪ್ಪಾಳೆ ತೊಟ್ಟೋದ್ರ ಮುಖಾಂತರ ಧನ್ಯವಾದಗಳನ್ನು ಹೇಳಬೇಕು. ಇವತ್ತು ನಾನು ನಿಮ್ಮ ಮುಂದೆ MP ಆಗಿ ನಿಂತಿದ್ದೀನಿ ಅಂದ್ರೆ ಅದ್ರ ನಮ್ಮ ಜೊತೆಯಲ್ಲಿ ಯಡಿಯೂರಪ್ಪ ಅವರು, ಅಶೋಕ್ ಗೌಡರು, ಆಗ ನಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಒಟ್ಟಿಗೆ ನಿಂತ್ಕೊಂಡು ನನ್ನ ಟಿಕೆಟ್ ಕೊಟ್ಟಿದ್ದೀರಿಂದಾನೆ ನೀವು ವೋಟ್ ಹಾಕಿ ನನ್ನನ್ನು MP ಮಾಡಿರ್ತಕ್ಕಂಥದ್ದು. ಅಶೋಕ್ ಗೌಡರ್ ಮತ್ತೆ ಚಪ್ಪಾಳೆ ಹೊಡೆಯೋದ್ರ ಮುಖಾಂತರ ಧನ್ಯವಾದಗಳನ್ನು ಹೇಳಬೇಕು. ಅದೇ ರೀತಿಯಲ್ಲಿ ನಂದೀಶ್ ರೆಡ್ಡಿಯವರು ನಾವು ಬರ್ತಾ ಇದ್ದೀನಿ, ಎಲ್ಲಿ ಬರ್ಬೇಕು ಅಂತ ಕೇಳಿದ್ರು. ಅಣ್ಣ ಬಂದ್ಬಿಡಿ, ಇಲ್ಲಿ ನಮ್ಮ ದಲಿತ ಸಂಘಟನೆಗಳವರೊಂದು ಮೀಟಿಂಗ್ ಕರೆದಿದ್ದಾರೆ, ಇದು ಸುಮ್ಮನೆ ಸ್ಯಾಂಪಲ್ ಒಂದು ಚಿಕ್ಕದೊಂದು ಮೀಟಿಂಗು, ಇದಾದ್ಮೇಲೆ ಒಂದು 50,000 ಜನಕ್ಕೆ ಸೇರಿಸಿ ನಮ್ಮ ದಲಿತ ಮುಖಂಡರುಗಳನ್ನ ದಲಿತ ಎಲ್ಲ ಮತದಾರ ಬಂಧುಗಳನ್ನ ಒಂದು ದೊಡ್ಡದೊಂದು ಸಮಾವೇಶ ಮಾಡಬೇಕಾದ ಪೂರ್ವಭಾವಿ ಇದು 2ನೇ ದಿವಸದಲ್ಲಿ ಫಿಕ್ಸ್ ಆಗಿರ್ತಕ್ಕಂಥದ್ದು ಅಂತ ಹೇಳಿದಂತ ಸಂದರ್ಭದಲ್ಲಿ ಆಯ್ತು ನಾನು ಬರ್ತೀನಿ ಅಂತ ಹೇಳಿದ್ರು. ಮಲ್ಲೇಶ್ ಹೆಣ್ಣು ಅಷ್ಟೇ, ಮಲ್ಲೇಶ್ ಹೆಣ್ಣು ನಮ್ಮ ಬೇರೆ ಬಂಗಾರಪೇಟೆ ಕಡೆ ಇದೆ ಅಂತ ಹೇಳಿದಾಗ ಇಲ್ಲಿ ಬರ್ಬೇಕು ಅಂತ ಹೇಳಿದಾಗ ಹಿಂಗೆ ತಕ್ಷಣ ಬಂದ್ರು. ಇಂಚಿರಾ ಗೋವಿಂದರಾಜ್ ಅಣ್ಣವರು ಪೂರ್ವಭಾವಿ ಸಭೆಗೆ ಬಂದು ನಾನು ಇರ್ತೀನಿ ನಿಮ್ಮ ಜೊತೆಯಲ್ಲಿ, ಚೌಟ್ರಿನೂ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿರ್ತಕ್ಕಂಥ ಗೋವಿಂದರಾಜ್ ಅಣ್ಣವ್ರಿಗೂ ಧನ್ಯವಾದಗಳನ್ನು ಹೇಳಬೇಕು. ಇದು ಕಷ್ಟಪಟ್ಟಿರ್ತಕ್ಕ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ದಿನನಿತ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ತಕ್ಕಂಥ ಅವಮಾನ ಅದು ನಮ್ಗಾಗಿರ್ತಕ್ಕಂಥ ಅವಮಾನ ಲೆಕ್ಕ ತಿಳ್ಕೊಳ್ತಾರೆ. ಕೆಲವು ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಮತ್ತು ನಮ್ಮಲ್ಲೇ ರೈಟು ಲೆಫ್ಟು ಫ್ರಂಟು ಬ್ಯಾಕು ಕನ್ನಡ ತಮಿಳು ಅಂತ ಶುರು ಮಾಡ್ತಾರೆ. ದಯವಿಟ್ಟು ನಾನು ನಿಮ್ಮ ಮನೆ ಮಗನು, ಮಲ್ಲೇಶ್ ಬಾಬು ನಿಮ್ಮ ಮನೆ ಮಗನು, ನಾವು ಬದುಕಿದ್ರೇನು ಸತ್ರು ನಿಮ್ಮ ಜೊತೆಲ್ಲೇ ಇರ್ತೀರಿ. ನಾವು ಯಾವತ್ತೂ ಈ ಡಿವೈಡ್ ಅಂಡ್ ರೂಲ್ಸ್ ಪಾಲಿಸಿ ಮಾಡಕ್ ಹೋಗಲ್ಲ. ಇವತ್ತು ಇನ್ನೊಂದೊಂದು ಮತ್ತೊಂದೊಂದು ಬೇರೆ ಕಡೆ ಎಲ್ಲೆಲ್ಲ ಮೀಟಿಂಗ್ ಅಂತ ಆಗ್ತಾ ಇದೆ. ನಿರಂತರವಾಗಿ ಮೀಟಿಂಗ್ಗಳು ಮಾಡಲಿ. ನಾವು ಏನು ಸಮುದಾಯಕ್ಕೋಸ್ಕರ ಒಳ್ಳೇದು ಮಾಡಿದ್ರೆ ಯಾರೇ ಮಾಡಿದ್ರೆ ನಾವು ಜೊತೆನಾಗಿರ್ತೀರಿ, ನಮ್ಗೆ ಯಾರು ಶತ್ರುಗಳಲ್ಲ. ಅದಕ್ಕೋಸ್ಕರ ಇವತ್ತೇನು ನೀವೆಲ್ಲ ಒಟ್ಟಿಗೆ ಸೇರಿದಿರಿ, ನೀವು ಪ್ರತಿ ಹಳ್ಳಿಗಳಲ್ಲಿ ಹೋಗಿ ಮಲ್ಲೇಶ್ ಬಾಬು ಅವರ ಗುರುತು ರೈತ ಮಹಿಳೆ, ಏನ್ ಗುರುತು ಧನ್ಯವಾದ ರೈತ ಮಹಿಳೆ ಗುರುತಿಗೆ ವೋಟ್ ಹಾಕ್ಸೋದ್ರ ಮುಖಾಂತರ ಇಲ್ಲಿ ಏನು ಗೌತಮ್ ಅಂತ ಹೇಳಿ ಆಂಧ್ರ ಪ್ರದೇಶದಿಂದ ಕರ್ಕೊಂಡ್ಬಂದಿರ್ತಕ್ಕಂಥದ್ದು ಅವ್ರನ್ನ ಬೆಂಗಳೂರಲ್ಲಿ ಬಂದು ಸೆಟ್ಲ್ ಆಗಿದ್ದಾರೆ. ಅವ್ರನ್ನ ಕರ್ಕೊಂಡ್ಬಂದು ಇಲ್ಲಿ ಕೋಲಾರ ಜಿಲ್ಲೆಯವರು ಯಾರ್ಯಾರು ಟಿಕೆಟ್ ಕೇಳಿದ್ರು ಕಾಂಗ್ರೆಸ್ ಅಲ್ಲಿ ಅವ್ರು ಇಬ್ರಿಗೂ ಕೊಟ್ಟಿಲ್ಲ. ಲಾಸ್ಟ್ 3ನೇವ್ರು ಕರ್ಕೊಂಡ್ಬಂದು ಇಲ್ಲಿ ಏನ್ ಟಿಕೆಟ್ ಕೊಟ್ಟಿದ್ರೆ ಅವರು ಸೋತ್ರೆ ಮತ್ತೆ ಹೋದ್ರೆ ಮತ್ತೆ ತಿರ್ಗಿ ನೋಡಲ್ಲ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲ ಒಗ್ಗಟ್ಟಾಗಿ ಪ್ರತಿ ಹಳ್ಳಿಯಲ್ಲಿ ಮನೆಗೂ ಹೋಗಿ ಇವತ್ತು ಪಂಚತೀರ್ಥಗಳಂತೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದಂತ ಜಾಗ, ಬೆಳೆದಂತ ಜಾಗ, ಓದಂತ ಜಾಗ, ಅವರು ವಾಸ ಇದ್ದಂತ ಜಾಗ, ಅವ್ರು ಸತ್ತಂತ ಜಾಗ, ಇಷ್ಟನ್ನು ಪಂಚತೀರ್ಥಗಳಂತ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು 1000 ಕೋಟಿ ಹಣ ಬಿಡುಗಡೆ ಮಾಡಿ. ಅದೇ ರೀತಿಯಲ್ಲಿ ಅಂಬೇಡ್ಕರ್ ಬರೆದಂತ ಸಂವಿಧಾನವನ್ನ ಅವರು ಮುಖ್ಯಮಂತ್ರಿ ಆಗಿದ್ದಂತ ಸಂದರ್ಭದಲ್ಲಿ ಗುಜರಾತ್ ಅಲ್ಲಿ ಕಾನೂನು ದಿನಾಚರಣೆಯನ್ನ ಆಚರಿಸಿ ಅವತ್ತು ಸಂವಿಧಾನ ದಿನ, ಕಾನೂನು ಅಲ್ಲ ಸಂವಿಧಾನ ದಿನಾಚರಣೆ ಅಂತ ಮಾಡ್ಬೇಕಂತ ಹೇಳಿ ನರೇಂದ್ರ ಮೋದಿಜಿಯವರ ಆನೆ ಮೇಲೆ ಯಾವ ತರ ನಾವು ದಸರಾ ಅಂಬಾರಿ ಸಂವಿಧಾನದ ಪ್ರತಿಯನ್ನ ಚಾಮುಂಡೇಶ್ವರಿ ನೆತ್ಕೊಂಡು ಹೋಗ್ತಾರೆ, ಅದೇ ರೀತಿಯಲ್ಲಿ ಮೆರವಣಿಗೆ ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಿಂದನೇ ನಮ್ಮ ತಂದೆ ಟೀಮ್ ಮಾಡ್ತಾ ಇದ್ದಾರೆ. ಇಂಥ ಬಡಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬನು ಪ್ರಧಾನಮಂತ್ರಿ ಆಗ್ಬೇಕಂದ್ರೆ ಅದಕ್ಕೆ ಕಾರಣ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಬಡಸ್ತನದಿಂದ ಬಂದಿರ್ತಕ್ಕಂಥದ್ದು. ಅದಕ್ಕೋಸ್ಕರ ನಾವು ಬಡವರು ಇರ್ಬೋದು ಕೋಲಾರ ಜಿಲ್ಲೆಯಲ್ಲಿ,
ಆದ್ರೆ ನಮ್ಮ ಶಿವಣ್ಣವರು ಇವರೆಲ್ಲ ಏನು ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರುಗಳೆಲ್ಲ ಹೃದಯ ಶ್ರೀಮಂತರು. ನಾವ್ ಯಾರು ಓಟ್ ಹಾಕ್ತೀರಾ ಅವ್ರು ಗೆಲ್ತಾರೆ. ಅದಕ್ಕೋಸ್ಕರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಕಾಂಗ್ರೆಸ್ ಸುಡ್ತಾ ಇರ್ತಕ್ಕಂಥ ಮನೆ ಇದಾಗ ಅದಕ್ಕೆ ಯಾರು ಹೋಗ್ಬೇಡ್ರಿ, ನಾವು ಸುಟ್ಟೋಗ್ತೀರಿ ಅಂತ ಹೇಳಿ. ದಯವಿಟ್ಟು ನಿಮ್ಮ ಒಂದು ಓಟನ್ನು ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಪಾರ್ಟಿಗೆ ಹಾಕ್ಬಾರ್ದು. ನಮ್ಮ ಮಲ್ಲೇಶ್ ಬಾಬು ಚಿಹ್ನೆ ಧನ್ಯವಂತ ರೈತ ಮಹಿಳೆ NDA ಮೈತ್ರಿಕೂಟದ ಅಭ್ಯರ್ಥಿ. ಅದಕ್ಕೋಸ್ಕರ ನಾವೇ ಕ್ಯಾಂಡಿಡೇಟ್ಗಳು, ನರೇಂದ್ರ ಮೋದಿಜಿ ಅವರೇ ಕ್ಯಾಂಡಿಡೇಟ್, ಅಶೋಕ್ ಅವರೇ ಕ್ಯಾಂಡಿಡೇಟ್, ಮಲ್ಲೇಶ್ ಬಾಬು ಅವರೇ ಕ್ಯಾಂಡಿಡೇಟ್ ಅಂತ ಹೇಳಿ ಮನೆ ಮನೆಗೂ ಹೋಗಿ ಓಟ್ಗಳು ಹಾಕ್ಸೋದ್ರ ಮುಖಾಂತರ ಕರೋನಾ ಟೈಮಲ್ಲಿ ಅಕ್ಕಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ವ್ಯಾಕ್ಸಿನ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಮ್ಮ ರಸ್ತೆಗಳು ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ರೈತರಿಗೆ ವರ್ಷಕ್ಕೆ 6,000, 5 ವರ್ಷಕ್ಕೆ 30,000 ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಮುದ್ರಾ ಯೋಜನೆಯಲ್ಲಿ ಲೋನ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಟಾಯ್ಲೆಟ್ಗಳು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ 1,880 ಕೋಟಿ ಹಣ ಬಿಡುಗಡೆ ಮಾಡಿ ಜಲ್ ಜೀವನ್ ಮಿಷನ್ ಅಲ್ಲಿ ಮನೆ ಮನೆಗೂ ನಲ್ಲಿ ಮುಖಾಂತರ ನೀರು ಕೊಡ್ಬೇಕಂತ ಹೇಳಿ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ಗೆ 6,000 ಕೋಟಿ ಹಣ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ರಾಮಚಂದ್ರ ಬಾರ್ಡ್ರಿಂದ ನಗ್ಲಿವರೆಗೂ 8 ಫ್ಲೈಓವರ್ಗಳನ್ನ ಕೊಟ್ಟಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇದನ್ನೆಲ್ಲ STRR ರೋಡ್ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು, ರೈಲ್ವೆ ಇಲಾಖೆಯಲ್ಲಿ 600 ಕೋಟಿ ಹಣ ಬಿಡುಗಡೆ ಮಾಡಿ ಇವತ್ತು ರೈಲ್ವೆ ಬ್ರಿಡ್ಜ್ಗಳು, ಮಾಲೂರು ಹೈಟೆಕ್ ರೈಲ್ವೆ ಸ್ಟೇಷನ್, ಬಂಗಾರಪೇಟೆ ಹೈಟೆಕ್ ರೈಲ್ವೆ ಸ್ಟೇಷನ್, ಮಾರಿಕುಪ್ಪಂ ಮತ್ತೆ ಕುಪ್ಪಂಗೆ ಇಂಟರ್ಸ್ಟೇಟ್ ಕನೆಕ್ಟಿವಿಟಿಗೆ ರೈಲ್ವೆ ಮಾರ್ಗಕ್ಕೆ ಹಣ ಬಿಡುಗಡೆ ಮಾಡಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ನಾನು ಹೇಳ್ತವ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಹೇಳ್ತಾನೆ ಇದ್ದೀನಿ, 15,000 ಕೋಟಿ ಬರೀ ರಸ್ತೆಗಳು ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಹಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತೇನು ತಾಲೂಕು ಆಫೀಸ್ಗಳಲ್ಲಿ ಹೋಗಿ ನಮ್ಗೆ RTC ಇನ್ನೊಂದು ಮತ್ತೊಂದು ಬೇಕು ಅಂತ ಹೇಳಿದ್ರೆ ಹೋಗಿ ಅಲ್ಲಿ ನಿಂತ್ಕೊಂಡ ತಕ್ಷಣ ನಾವು ಅರ್ಜಿ ಹಾಕಿದ ತಕ್ಷಣ 24 hours ಒಳಗೆ ನಿಮ್ಮ ಮನೆ ಬಾಗಿಲು ತಂದು ಎಲ್ಲಾ ದಾಖಲಾತಿಗಳನ್ನ ಕೊಡೋದಕ್ಕೆ ರವಿನ ಇದರಲ್ಲಿ ದೊಡ್ಡ ಕ್ರಾಂತಿ ಮಾಡಿರ್ತಕ್ಕಂಥದ್ದು ಅಶೋಕ್ ಅಣ್ಣವರು. ಇವಾಗ ಪಾಡಿಗಳಲ್ಲಿ ನಿಮ್ಮ ಫೋಟೋಗಳು ಬರಂಗೆ ಮಾಡಿರ್ತಕ್ಕಂಥದ್ದು ಅಶೋಕ್ ಅಣ್ಣವರು. ವಿದ್ಯಾಸಿರಿ ಇದರಲ್ಲಿ ನಮ್ಮ ರೈತರ ಮಕ್ಕಳಿಗೂ ಅವ್ರ ಕಾಲೇಜಿಗೆ ಬರ್ಬೇಕಂತೇಳಿ ಕರ್ನಾಟಕ ರಾಜ್ಯದಿಂದ 4,000 ಹಣ ಕೊಟ್ಟಿರ್ತಕ್ಕಂಥದ್ದು ಅಶೋಕ್ ಅಣ್ಣವರು. ಅದನ್ನ ನಿಲ್ಸಿರ್ತಕ್ಕಂಥದ್ದು ಈ ಕಾಂಗ್ರೆಸ್ ಪಾರ್ಟಿಯವರು. ಹಾಲು ದರ ಏನು ಸಹಾಯಧನ ಕೊಡ್ಬೇಕಂತೇಳಿ 2 ರೂಪಾಯಿ ಕೊಟ್ರೆ ಅದನ್ನ ಕ್ಯಾನ್ಸಲ್ ಮಾಡಿರ್ತಕ್ಕಂಥವ್ರು ಈ ಕಾಂಗ್ರೆಸ್ ಪಾರ್ಟಿಯವರು. ಅದಕ್ಕೋಸ್ಕರ ಬಂಧುಗಳೇ, ಮಲ್ಲೇಶ್ ಬಾಬು ಅವರು ಮಾತಾಡದೇ ಇರ್ಬೋದು, ತುಂಬಾ ಒಳ್ಳೆಯವರು. ಅವ್ರ ತಂದೆ IAS ಆಫೀಸರು. ಇದೇ ನಮ್ಮ ಲೋಕಲ್ ಅವರು 2 ಬಾರಿ ಬಂಗಾರಪೇಟೆಯಲ್ಲಿ ಸೋತಿರ್ಬೋದು, ಆದ್ರೆ ಈ ಬಾರಿ ಗೆದ್ದಾಗ ನಾವು ನೀವು ಸನ್ಮಾನ್ಯ ನರೇಂದ್ರ ಮೋದಿ ಅವರು, ಅಶೋಕ್ ಅವರು ಎಲ್ಲ ಸೇರಿ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೆ ಏನೇನ್ ಬೇಕು, ಶಾಶ್ವತ ನೀರಾ ಯೋಜನೆ ಇರ್ಬೋದು, ಯರಗೋಳ್ ಡ್ಯಾಮ್ ತಂದಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿ ಮತ್ತೆ ಕುಮಾರಣ್ಣವರ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕೊಟ್ಟಿರ್ತಕ್ಕಂಥ ಡ್ಯಾಮ್, ಅಮೃತ ಯೋಜನೆಗಳಲ್ಲಿ ನಗರಗಳನ್ನ ಡೆವಲಪ್ಮೆಂಟ್ ಮಾಡಿರ್ತಕ್ಕಂಥದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು ಬೇಟಿ ಪಡಾವ ಬೇಟಿ ಬಚಾವ ಕಾರ್ಯಕ್ರಮ ತಂದಿರ್ತಕ್ಕಂಥ ಒಂದು ಸನ್ಮಾನ್ಯ ನರೇಂದ್ರ ಮೋದಿ ಅವರು. ಇವತ್ತು 10 ತಿಂಗಳಲ್ಲಿ 1,95,000 ಕೋಟಿ ಹಣ ಸಾಲ ಮಾಡಿ ಸಿದ್ದರಾಮಯ್ಯನವರು ನಮ್ಮ ಮಕ್ಕಳನ್ನು ಸಾಲಗಳನ್ನ ಮಾಡಿರ್ತಕ್ಕಂಥದ್ದು ಈ ಖಳನಾಯಕ ಸಿದ್ದರಾಮಯ್ಯನವರು. ಅದಕ್ಕೋಸ್ಕರ ಅವ್ರು ಏನೋ ಫ್ರೀ ಕೊಡ್ತಾರೆ ಅಂತ ಹೇಳಿ ನಗರದ ಬಸ್ಗಳಲ್ಲಿ ಅಂತ ಹೋಗ್ತೀರಿ. 10 ಬಸ್ ಬರ್ತಾ ಇದ್ದಿದ್ದು ಯಾಕೆ ಈಗ 2 ಬಸ್ ಬರ್ತಾ ಇರೋದು. ಮನೆಗೆ ಯಜಮಾನಕ್ಕೆ 2,000 ಕೊಡ್ತೀನಿ ಅಂತ ಹೇಳಿದ್ರು, ಅದನ್ನೂ ಸರಿಯಾಗಿ ಕೊಡ್ತಾ ಇಲ್ಲ. 120 ಜನಕ್ಕೂ ಕೊಡ್ತಾ ಇಲ್ಲ. 10 kg ಅಕ್ಕಿ ಕೊಡ್ತೀನಿ ಅಂತ ಹೇಳಿದ್ರು, 10 kg ಅಕ್ಕಿ ಅಲ್ಲ, ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೊಡ್ತಾ ಇರ್ತಕ್ಕಂಥ 5 kg ಅಕ್ಕಿಯಲ್ಲಿ 2 kg ಹೊಡೆದು ಅದನ್ನ ಮಂಡ್ರಾಗಿ ಕೊಡ್ತಾ ಇರ್ತಕ್ಕಂಥದ್ದು ಈ ಸಿದ್ದರಾಮಯ್ಯನವರು. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ವಿದ್ಯಾವಂತ ಯುವಕರು ಏನಿದ್ದಾರೆ ಅವರಿಗೆ ಸ್ಟೈಪಂಡ್ ಕೊಡ್ತೀನಿ, ತಿಂಗಳಿಗೆ 3,000 ಅಂತ ಹೇಳಿದ್ರು. ಇವತ್ತು ಒಬ್ಬರಿಗೂ ಒಂದೇ ಒಂದು ರೂಪಾಯಿ ಹಣ ಆಗ್ತಾ ಇರ್ತಕ್ಕಂಥ ಈ ಖಳನಾಯಕ ಸಿದ್ದರಾಮಯ್ಯ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ 26ನೇ ತಾರೀಕಿಗೆ ಚುನಾವಣೆ ಇದೆ. ಈ ಚುನಾವಣೆಯಲ್ಲಿ ನೀವು ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನಮ್ಮ ಮಲ್ಲೇಶ್ ಬಾಬು NDA ಮೈತ್ರಿಕೂಟದ ಅಭ್ಯರ್ಥಿ ದೇವೇಗೌಡರು, ಕುಮಾರಣ್ಣವರು, ನರೇಂದ್ರ ಮೋದಿ ಅವರು, ಅಶೋಕ್ ಅಣ್ಣವರು, ಯಡಿಯೂರಪ್ಪನವರು, ವಿಜೇಂದ್ರ ಅಣ್ಣವರು ಎಲ್ಲರೂ ಒಟ್ಟಿಗೆ ಸೇರಿಸಿ ನಿಲ್ಲಿಸಿರ್ತಕ್ಕಂಥ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು. ಅವ್ರ ಗುರುತು ಧನ್ಯವಂತ ರೈತ ಮಹಿಳೆ. ಆ ರೈತ ಮಹಿಳೆ ಸಿಂಬಲ್ಗೆ ನೀವೆಲ್ಲ ಓಟ್ ಹಾಕಿ ಗೆಲ್ಸ್ಬೇಕು. ಇದಾದ್ಮೇಲೆ ನಾವು ಅತಿ ಶೀಘ್ರದಲ್ಲೇ 50,000 ಜನ ನಮ್ಮ ದಲಿತ ಮತದಾರ ಬಂಧುಗಳನ್ನ ಒಟ್ಟಿಗೆ ಸೇರಿ ನಾವೆಲ್ಲ ನಿಮ್ ಜೊತೆಲಿದ್ದೀರಿ. ಇವತ್ತೇನು ರೈತರಿಗೆ ಪರವಾಗಿ ಇರ್ತೀರಿ ಅಂತ ಹೇಳಿದಂತ ಸರ್ಕಾರ ಶ್ರೀನಿವಾಸಪುರ ತಾಲೂಕಲ್ಲಿ 1,000 ಎಕರೆ ಮಾವಿನ ತೋಟವನ್ನ ನೆಲಸಮ ಮಾಡಿರ್ತಕ್ಕಂಥ ರೈತ ವಿರೋಧಿ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ. ಅದಕ್ಕೆಲ್ಲ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು, ನಮ್ಮ ಅಭ್ಯರ್ಥಿನ ಗೆಲ್ಸ್ಕೋಬೇಕು. ನೀವೆಲ್ಲ ಇಷ್ಟೊಂದು ಸಂಖ್ಯೆಗಳಲ್ಲಿ ಬಂದು ಈ ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಳ್ಳೋದಕ್ಕೆ ನೀವೆಲ್ಲ ಏನ್ ಭಾಗವಹಿಸಿ ನಿಮ್ಗೆಲ್ಲ ಧನ್ಯವಾದಗಳು. ಜೈ ಭೀಮ್.